ಆಕ್ಚುಲ್ ಆಗಿ ನೀವೊಂದು ಮೀಡಿಯಾ ಸ್ಟೇಟ್ಮೆಂಟ್ನ ಬಿಡುಗಡೆ ಮಾಡಿದ್ರಿ. ನಿಶಾ ಯೋಗೇಶ್ವರ್, ನಿಶಾ ಮುಂದೆ ಇರುವಂತ ಹೆಸರನ್ನ ಕೂಡ ತೆಗಿಬೇಕು ಅನ್ನೋ ಒಂದು ಒತ್ತಡ ಬರ್ತಾ ಇದೆ ಅಂತ. ಯಾಕೆ, ಏನದು? ಅದನ್ನ ಸ್ವಲ್ಪ ವಿಸ್ತೃತವಾಗಿ ಹೇಳೋದಾದ್ರೆ, ಎಲಾಬ್ರೇಟೆಡ್ ಆಗಿ. ಅದನ್ನ ನಾವಾಗಲೇ ಹೇಳಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ. ಅದು ಯಾಕೆ ಅನ್ನೋ ಬದಲು ಪ್ರಶ್ನೆ ಅಂತ ಅಂದ್ರೆ, ಹೆಸರನ್ನ ಬದಲಾಯಿಸೋದ್ರಿಂದ ನಿಮ್ಮ ತಂದೆ ಬದಲಾಗ್ತಾರ? ಬದಲಾಗಕ್ಕೆ ಸಾಧ್ಯನೇ ಇಲ್ಲ ಅದು. ಯಾಕೆಂದ್ರೆ ಅದು ಭಗವಂತ ಕೊಟ್ಟಿರೋ ನಿಮ್ಗೆ ಒಂದು ಅದು ಅದನ್ನ ಅವ್ನು ಹಚ್ಚಿ ಬರ್ದು ಕೊಟ್ಟಿರ್ತಾನೆ ನಿಮ್ಗೆ. ಅದನ್ನ ನೀವೇನ್ ಮಾಡೋದು ಸಕ್ಸಕ್ಕಾಗಲ್ಲ. ಆದ್ರೆ ನನಗೆ ತುಂಬಾ ಜಾಸ್ತಿ ಪ್ರೆಷರು, ಥ್ರೆಟ್ಸು ಸಹ. ನಿನ್ನ ಹೆಸರು ತೆಗಿಬೇಕು, ನೀನಿಲ್ಲ ಅವ್ರ ಹೆಸರು ಇಟ್ಕೊಂಡು ನಿನಗೆ ಮುಂದೆ ಬರ್ತೀಯ ಅಂತ. ಇವತ್ತು ಎಲ್ಲ ಮಕ್ಳು ನನ್ನ ತಂದೆ ತಾಯಿ ಹೆಸರು ಇಟ್ಕೊಂಡೇ ಮುಂದೆ ಬರೋದು. ಅದೇನು ಸ್ಪೆಷಲ್ ಆಗಿ ನನ್ನೊಬ್ಳಿಗೆ ಅಪ್ಲೈ ಆಗಲ್ಲ. ಅಲ್ಲ, ಈಗ ತಾವೀಗ ಸಕ್ರಿಯ ರಾಜಕಾರಣಕ್ಕೂ ಬರೋಕ್ಕೂ ಕೂಡ ಯಾರು ಬ್ರೇಕ್ ಆಗ್ತಾ ಇರೋದು? ಯಾಕೆ ಬ್ರೇಕ್ ಆಗ್ತಾ ಇರೋದು? ಬಿಜೆಪಿ ಬೇಡ, ಕಾಂಗ್ರೆಸ್ಗೆ ಹೋಗಕ್ಕೆ ಕಾಂಗ್ರೆಸ್ ಅಲ್ಲೂ ಬ್ರೇಕ್ ಅಲ್ಲ, ಯಾಕೆ? ನೋಡಿ, ನಾನು ಅಲ್ಲಿ ತುಂಬ ಪ್ರಯತ್ನಗಳು ಮಾಡಿದೆ. ಇಲ್ಲೂ ಅವಕಾಶಗಳು ಸಿಕ್ಕಿಲ್ಲ. ಸದ್ಯಕ್ಕೆ ನನಗೆ ಯಾವ ಪಾರ್ಟಿಯಿಂದನೂ, ಬಿ ಜೆ ಪಿ ಆಗಲಿ, ಕಾಂಗ್ರೆಸ್ ಆಗಲಿ, ಇಲ್ಲ JDS ಆಗಲಿ, ಅವ್ರು ಮುಂದೆ ಬಂದರೆ, ಮುಂದೆ ಇವಾಗ ಉಪಚುನಾವಣೆಯಲ್ಲಿ ಯಾರು ಅಭ್ಯರ್ಥಿ ಆದ್ರೂ, ನಮ್ಮ ತಂದೆಯವರು CP ಯೋಗೇಶ್ವರ್ ಆದ್ರೂ, ಇಲ್ಲ ಕುಮಾರಸ್ವಾಮಿ ಅವ್ರ ಸರ್ ಪಾರ್ಟಿಯಿಂದ ಯಾರು ಮುಂದೆ ಬಂದರೆ, ಇಲ್ಲ DK ಸುರೇಶ್ ಸರ್ ಆದ್ರೂ, ಅವರು ಮುಂಚೆ 3 ಎಲೆಕ್ಷನ್ ಗೆದ್ದಿದ್ದಾರೆ ಸುರೇಶ್ ಸರ್. ಅಂದರೆ ಇವತ್ತು ಯಾಕೆ ಸೋತಿದ್ರು ಅದ್ರ ಬಗ್ಗೆ ನಾವೇನು ಹೇಳಕ್ಕೆ, ವಿಶೇಷವಾಗಿ ಏನು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಜೀವನದಲ್ಲಿ ಎಲ್ಲ ಒಂದು ಸಮಯ ಹೆಂಗ್ ಬದಲಾವಣೆ ಆಗುತ್ತೆ ಅಂದ್ರೆ, ಆ ಸಮಯಕ್ಕೆ ಆ ತಕ್ಕಂಗೆ ಏನೊಂದು ನಡೆಯುತ್ತಲ್ಲ ಘಟನೆ, ಅದು ಬರೀ ಭಗವಂತನ ಕೈಯಲ್ಲಿ ಇರೋದು ಅಂತ ನನ್ನ ಒಂದು ನಂಬಿಕೆ ಮತ್ತೆ ಅನುಭವ ಸಹ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.